ತೀರ್ಥಹಳ್ಳಿಯಲ್ಲಿ ಸಂಭವಿಸಿದ ಬಾಲಕಿ ನಂದಿತಾ ಸಾವು ಈಗ ಅನುಮಾನಾಸ್ಪದವಾದಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ಗಲಭೆ ನಡೆದಿತ್ತು. ಅಲ್ಲಿ ಅನ್ಯ ಕೋಮಿನವರು ಈ ಯುವತಿಯನ್ನು ಕರೆದೊಯ್ದು ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಎನ್ನುವಂಥ ಒಂದು ಬಲವಾದ ಆರೋಪ ಕೇಳಿಬಂದಿತ್ತು. ಆದರೆ ಈಗ ನಂದಿತಾ ಬರೆದಿಟ್ಟಂಥ ಒಂದು ಡೆತ್ ನೋಟನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಆ ಡೆತ್ ನೋಟ್ನಲ್ಲಿ ನಂದಿತಾ ಮನನೊಂದು ಕೆಲವೊಂದು ವಿಚಾರಗಳನ್ನು ಬರೆದಿರುವಂಥದ್ದು, ನಾನು ಚೆನ್ನಾಗಿ ಓದಲಿಲ್ಲ, ನನ್ನನ್ನು ಕ್ಷಮಿಸಿ ಅಪ್ಪ ಎನ್ನುವಂಥ ಒಂದು ಡೆತ್ ನೋಟ್ ಬರೆದಿದ್ದಾಳೆ ಅಂತ ಪೊಲೀಸರು ಹೇಳ್ತಾರೆ. ಇವತ್ತು ನಿಷೇಧಾಜ್ಞೆ ಇತ್ತು ತೀರ್ಥಹಳ್ಳಿಯ ಸಮೀಪ. ಆದರೆ ತೀರ್ಥಹಳ್ಳಿಯ ಈ ಒಂದು ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದರೂ ಕೂಡ ಸಾರ್ವಜನಿಕರು ಈ ಒಂದು ಸಾವನ್ನು ಖಂಡಿಸಿ ಪ್ರತಿಭಟಿಸ್ತಾ ಇದ್ರು. ಪ್ರತಿಭಟನಾಕಾರರ ಗುಂಪನ್ನು ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡ್ತಾರೆ. ತದನಂತರ ಪ್ರತಿಭಟನಾಕಾರರು ಚದುರಿದ್ರು ಕೂಡ ಅಲ್ಲಿ ಒಂದು ಗಲಾಟೆ ಸಂಭವಿಸುತ್ತೆ. ಆಗ ಪೊಲೀಸರ ಮೇಲೆ ಕಲ್ಲು ತೂರಾಟವು ಕೂಡ ನಡೆಯುತ್ತೆ. ಆಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಒಂದು ಚಕಮಕಿಯ ನಡೆಯುತ್ತೆ ಅಂತಲೇ ಹೇಳ್ಬೋದಾಗಿದೆ. ಒಂದು ಕಡೆ ಗುಂಪನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ತದನಂತರ ಅದೇ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಿದಂಥ ಘಟನೆ ಕೂಡ ತೀರ್ಥಹಳ್ಳಿಯ ಪಟ್ಟಣದಲ್ಲಿ ಸಂಭವಿಸಿದೆ. ಇದರಲ್ಲಿ ಒಂದರ್ಥದಲ್ಲಿ ತೀರ್ಥಹಳ್ಳಿ ಪಟ್ಟಣ ಸಂಪೂರ್ಣವಾಗಿ ಉದ್ರಿಕ್ತಗೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದರ ಜೊತೆಗೆ ಇವತ್ತು ಪೊಲೀಸರು ಒಂದು ಡೆತ್ ನೋಟನ್ನು ಬಿಡುಗಡೆ ಮಾಡ್ತಾರೆ. ಇದು ಮೃತ ನಂದಿತಾ ಬರೆದಂಥ ಡೆತ್ ನೋಟ್ ಅಂತ ಪೊಲೀಸರು ಹೇಳ್ತಿದ್ದಾರೆ. ಆದರೆ ಈ ಡೆತ್ ನೋಟೇ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಕೈ ಬರಹದ ಡೆತ್ ನೋಟ್ ಆಗಿಲ್ಲ, ಆದರೆ ಈ ಡೆತ್ ನೋಟ್ ನಂದಿತಾ ಬರೆದಿದ್ದ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಅದರಲ್ಲಿ ಆಕೆ ಸ್ಪಷ್ಟವಾಗಿ ತನ್ನ ಸಾವಿಗೆ ತಾನೇ ಕಾರಣ ಎನ್ನುವಂಥ ರೀತಿಯಲ್ಲಿ ಬರೆದಿದ್ದಾಳೆ ಎನ್ನುವಂತಹ ಸಾಲುಗಳನ್ನು ಉಲ್ಲೇಖಿಸಲಾಗಿದೆ. ನಾನು ಚೆನ್ನಾಗಿ ಓದಲಿಲ್ಲ, ನನ್ನನ್ನು ಕ್ಷಮಿಸಿ ಅಪ್ಪ ಅಂತ ಬರೆದಿದ್ದಾಳೆ ಅಂತ ಪೊಲೀಸರು ಬಿಡುಗಡೆ ಮಾಡಿರುವಂಥ ಡೆತ್ ನೋಟಲ್ಲಿ ಆ ವಿಚಾರ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣ ಬೇರೆ ತಿರುವು ಪಡೆದುಕೊಳ್ಳುತ್ತಾ ಎನ್ನುವಂಥ ಆತಂಕ ಕೂಡ ಅಲ್ಲಿನ ಸಾರ್ವಜನಿಕರಿಗೆ ಇತ್ತು. ಇದು ಅನ್ಯ ಕೋಮಿನ ಯುವಕರು ಆಕೆಯನ್ನು ಎತ್ತಿಕೊಂಡು, ಅಂದರೆ ಆಕೆಯನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಂದಿರುವಂಥ ಘಟನೆ, ಇದನ್ನು ತಿರುಚಬೇಡಿ ಎನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಹಾಗೆ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಆದರೂ ಅಲ್ಲಿ ಸಾಕಷ್ಟು ಜನ ಪ್ರತಿಭಟನಾಕಾರರು ಇಂದು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದರು. ತದನಂತರ ಪೊಲೀಸರು ಅವರನ್ನು ಚದುರಿಸಲಿಕ್ಕೆ ಒಂದು ಲಘು ಲಾಠಿ ಚಾರ್ಜನ್ನು ಕೂಡ ಮಾಡ್ತಾರೆ. ಆಗ ಕುಪಿತಗೊಂಡಂತಹ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಿದಂಥ ಘಟನೆ ತೀರ್ಥಹಳ್ಳಿಯಲ್ಲಿ ನಡೀತಾ ಇದೆ. ಒಟ್ಟಾರೆಯಾಗಿ ಭಾಗಶಃ ತೀರ್ಥಹಳ್ಳಿ ಈಗ ಬೂದಿ ಮುಚ್ಚಿದ ಕೇಂದ್ರದಂತಾಗಿದೆ. ಹಲೋ, ಏನು ಸರ್? ಅವೇ ಮಾಡ್ತೀನಿ, ಲಾಠಿ ಚಾರ್ಜ್ ನಡೀತಾ ಇದೆ. ಇದು ಫೈರಿಂಗ್ ಮಾಡ್ತಾ ಇದ್ದಾರೆ. ಇದು ತೀರ್ಥಹಳ್ಳಿಯಲ್ಲಿ ಸಂಭವಿಸಿದ ಬಾಲಕಿ ನಂದಿತಾ ಸಾವಿನ ಪ್ರಕರಣ ಈಗ ಒಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಆಕೆ ಬರೆದಿಟ್ಟಂಥ ಡೆತ್ ನೋಟ್ ಲಭ್ಯ ಆಗಿದೆ ಅಂತ ಪೊಲೀಸರು ಒಂದು ಡೆತ್ ನೋಟನ್ನು ಬಿಡುಗಡೆ ಮಾಡಿದ್ದಾರೆ. ಇಂದು ತೀರ್ಥಹಳ್ಳಿಯಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದರೂ ಕೂಡ ಪ್ರತಿಭಟನೆಕಾರರು ಅದನ್ನು ಲೆಕ್ಕಿಸದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆಗ ಪೊಲೀಸರು ಆ ಗುಂಪನ್ನು ಚದುರಿಸಲಿಕ್ಕೆ ಲಾಠಿ ಪ್ರಹಾರವನ್ನು ಮಾಡ್ತಾರೆ. ನಂತರ ಸ್ವಲ್ಪ ಸಮಯದ ನಂತರ ಅಲ್ಲಿದ್ದಂಥ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಿದಂಥ ಘಟನೆ ಕೂಡ ಸಂಭವಿಸಿದೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನಾಕಾರರು ನೆರೆದಿದ್ದಾರೆ ಮತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ.
ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು, ಮಹಿಳೆಯರು ಎಲ್ಲರೂ ಕೂಡ ಇವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಈ ಒಂದು ಬಾಲಕಿಯ ಅನುಮಾನಾಸ್ಪದ ಸಾವು ಏನಿದೆ, ಈ ಸಾವಿಗೆ ಕಾರಣವಾದಂತಹ ವ್ಯಕ್ತಿಗಳನ್ನು ಬಂಧಿಸಬೇಕು, ಅವರನ್ನು ಶಿಕ್ಷಿಸಬೇಕು ಎನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈಗ ಪೊಲೀಸರು ಬಿಡುಗಡೆ ಮಾಡಿರುವಂತಹ ಒಂದು ಡೆತ್ ನೋಟ್ ಪ್ರಕಾರ ನಂದಿತಾ ಆಕೆಯೇ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ಲು, ಆಕೆಯ ಸಾವಿಗೆ ಆಕೆಯೇ ಕಾರಣವ, ಅದು ಆತ್ಮಹತ್ಯೆಯ ಎನ್ನುವಂತಹ ಅನುಮಾನ ಆ ಡೆತ್ ನೋಟ್ ನಿಂದ ಮೂಡಿ ಬರುತ್ತೆ ಎನ್ನುವಂತಹ ಪ್ರಶ್ನೆ. ಆದರೆ ಈ ಡೆತ್ ನೋಟ್ ನಂದಿತಾ ಬರೆದಿದ್ದಂತಹ ಡೆತ್ ನೋಟ್ ಅನ್ನುವಂಥದ್ದು ಈಗ ಅನುಮಾನ. ಯಾಕಂದ್ರೆ ಅದು ಕೈ ಬರಹದ ಡೆತ್ ನೋಟ್ ಆಗಿಲ್ಲ. ಆದ್ರಿಂದ ಪೊಲೀಸರು ಕೂಡ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು ತೀರ್ಥಹಳ್ಳಿಯ ಕೆಲವು ಭಾಗಗಳಲ್ಲಿ CCTVಗಳನ್ನು ಕೂಡ ಅಳವಡಿಸಲಾಗಿತ್ತು. ಆ CCTVಯ ಫುಟೇಜ್ ಪ್ರಕಾರ ನಂದಿತಾ ಯಾವುದೇ ಕೆಂಪು ವಾಹನಗಳಲ್ಲಿ ಅಪಹರಣಕ್ಕೀಡಾದಂತಹ ದೃಶ್ಯ ಲಭ್ಯ ಇಲ್ಲ. ಆದರೆ ಆಕೆ ಒಂದು ಆಟೋ ಹತ್ತಿಕೊಂಡು ಹೋದಂತಹ ದೃಶ್ಯ ಲಭ್ಯ ಇದೆ. ಅಲ್ಲಿಂದ ಆಕೆ ತೆರಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಾ ಎನ್ನುವಂಥ ಅನುಮಾನ ಈಗ ಪೊಲೀಸರಿಗೆ ಮೂಡಿರುವಂಥದ್ದು. ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಆಕೆಯನ್ನ ಕೆಂಪು ಒಮಿನಿ ಕಾರ್ನಲ್ಲಿ ಬಂದಂತಹ 3 ಅನ್ಯ ಕೋಮಿನ ಯುವಕರು ಆಕೆಯನ್ನು ಅಪಹರಿಸಿ ಕೊಂದಿದ್ದಾರೆ ಎನ್ನುವಂತಹ ಮಾತನ್ನ ಕೇಳಿ ಬರ್ತಾ ಇತ್ತು. ಈ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ವಿಳಂಬ ಮಾಡ್ತಿದ್ದಾರೆ ಅಂತ, ಅಥವಾ ಈ ಒಂದು ಪ್ರಕರಣ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳಲು ಬಿಡುವುದಿಲ್ಲ ಅಂತ ಸ್ಥಳೀಯರು ಒಂದು ಭಾರಿ ಪ್ರತಿಭಟನೆಯಲ್ಲಿ ಕಳೆದ 2 ದಿವಸಗಳಿಂದ ತೊಡಗಿದ್ರು. ಇವತ್ತು ಆ ಒಂದು ಪ್ರತಿಭಟನೆ ಹಿಂಸಾಚಾರದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗುಂಪನ್ನ ಚೆದರಿಸಲು ಲಾಠಿ ಚಾರ್ಜ್ ಮಾಡಿದಂತಹ ಪೊಲೀಸರ ಮೇಲೆ ಸಾರ್ವಜನಿಕರು ಕಲ್ಲು ತೂರಿದಂತಹ ಘಟನೆ ಕೂಡ ಸಂಭವಿಸ್ತಾ ಇದೆ. ನಾವೀಗ ನೋಡ್ತಾ ಇದ್ದೀವಿ, ಪೊಲೀಸರ ಮೇಲೆ ಒಂದು ಕಲ್ಲು ತೂರಾಟವನ್ನ ನಡೆಸಿದಂತಹ ಒಂದು ಘಟನೆ ಇವತ್ತು ನಡೆದಿದೆ.